ಹಾಯ್ ಫ್ರೆಂಡ್ಸ್, ಲಾಸ್ಟ್ ವಿಡಿಯೋದಲ್ಲಿ ನಾವೆಲ್ಲ ಪಪ್ಪಾಯ ಗಿಡ ಅಂತ ಹೇಳಿದರೆ ಪರಂಗಿ ಹಣ್ಣಿನ ಗಿಡವನ್ನೆಲ್ಲ ನೋಡ್ಕೊಂಡು ಬಂದಿದ್ವಿ. ಈ ವಿಡಿಯೋದಲ್ಲಿ ನಮ್ಮ ಮನೆಯ ಸುತ್ತಮುತ್ತಲು ಬೇರೆ ಯಾವೆಲ್ಲ ಗಿಡ ಇದೆ ಅಂತ ಹೇಳಿ ನೋಡ್ಕೊಂಡು ಬರುವ. ಇದು ಅಡಿಕೆ ಮರಗಳು ಕಾಣಿಸ್ತಿರ್ಬೋದು. ಇದು ಬಂದ್ಬಿಟ್ಟು ಪೇರಳೆ ಹಣ್ಣಿನ ಗಿಡ. ತುಂಬ ಹಣ್ಣಾಗುತ್ತೆ ಇದರಲ್ಲಿ, ಚಿಕ್ಕದಾಗಿದೆ. ಇದು ಪಪ್ಪಾಯ ಹಣ್ಣಿನ ಗಿಡ ಅಂದರೆ ಪರಂಗಿ ಹಣ್ಣಿನ ಗಿಡ. ತೆಂಗಿನ ಮರ ಕಾಣಿಸ್ತಿರ್ಬೋದು, ಫುಲ್ ಗ್ರೀನರಿ ಆಗಿ ಇದೆ. ಲೈಕ್ ಮನೆ ಸುತ್ತಮುತ್ತಲೆಲ್ಲ ಗಿಡ ಇರೋದ್ರಿಂದ ಫುಲ್ ಪಾಸಿಟಿವ್ ವೈಬ್ಸ್ ಇರುತ್ತೆ. ಮತ್ತು ಹೇಳಿದರೆ ನಮಗೆ ಗ್ರೀನರಿ ಕಾಣುವಾಗ ಒಂದು ಏನಾದರೂ ಟೆನ್ಷನ್ ಇದ್ದರೂ ಕೂಡ ಅದು ಮರ್ತೋಗುತ್ತೆ. ಇದು ಹೂವಿನ ಗಿಡ ಕಾಣಿಸ್ತಿರ್ಬೋದು, ಮಳೆ ಬಂದು ಜಸ್ಟ್ ಹೋಗಿರುವಂಥದ್ದು. ಇದು ಸೀಮೆ ಹಲಸು ಅಂತ ಹೇಳ್ತಾರೆ. ನಮ್ಮ ಮಂಗಳೂರು ಕಡೆ ನಾವು ಜೀಗುಜ್ಜೆ ಅಂತ ಹೇಳಿ ಕರಿತೀವಿ. ಈ ವರ್ಷ ಅಷ್ಟೇ ಅದು ಹಣ್ಣು ಬಿಟ್ಟಿರುವಂಥದ್ದು ಮತ್ತು ಕಾಯಿ ಬಿಟ್ಟಿರುವಂಥದ್ದು. ಇದು ದಾಸವಾಳ ಕಾಣಿಸ್ತಿರ್ಬೋದು. ಒಂದೇ ಬುಡ, ನಿಮಗೆ ಬುಡ ನೋಡಿ, ಬುಡ ಕಾಣಿಸ್ತಿರ್ಬೋದು ನಿಮಗೆ. ಆ ಬುಡದಲ್ಲಿ ಈ ಗಿಡ ಏನಿದೆ ಅದರಲ್ಲಿ 2 ಕಲರು ಹೂವಿದೆ, ಒಂದು ಯೆಲ್ಲೋ ಮತ್ತು ಇನ್ನೊಂದು ರೆಡ್. ಇದು ಪಪ್ಪಾಯ ಗಿಡನೇ. ಒಂದು ಮರದಲ್ಲಿ 4-5 ಕೊಂಬೆರೆಂಬೆಗಳಿವೆ. ಅದರಲ್ಲಿ ಎಲ್ಲ ಇದರಲ್ಲಿ ಕೂಡ ಕಾಯಿ ಬಿಟ್ಟಿರುವಂಥದ್ದು ನೋಡ್ತಿರ್ಬೋದು ನೀವೆಲ್ಲ. ಹಾಗೆ ಪಕ್ಕದಲ್ಲಿ ಬಾಳೆ ಗಿಡಗಳಿದೆ. ಇದು ಮಾವಿನಕಾಯಿ ಗಿಡ. ಮಾವಿನಕಾಯಿ ಇನ್ನೂ ಕೂಡ ಬಿಟ್ಟಿಲ್ಲ, ನೆಕ್ಸ್ಟ್ ವರ್ಷ ಆದರೂ ಬಿಡುತ್ತಾ ಗೊತ್ತಿಲ್ಲ, ನೋಡಬೇಕಷ್ಟೆ. ಇದು ಲಿಂಬೆ ಹಣ್ಣಿನ ಗಿಡ. ಫುಲ್ಲು ಹುಲ್ಲೆಲ್ಲ ತುಂಬಿಕೊಂಡಿದೆ, ಕಾಣಿಸ್ತಿದೆ ಅಲ್ವ ನಿಮಗೆ ಎಷ್ಟು ದೊಡ್ಡದಾಗಿ ಬೆಳೆಯುತ್ತೆ ಅಂತ ಹೇಳಿ. ಇನ್ನೂ ಕೂಡ ದೊಡ್ಡದಾಗುತ್ತೆ, ಕಾಣಿಸ್ತಿರ್ಬೋದು. ಬಟ್ ಇದು ಅಷ್ಟು ಹುಳಿ ಇರಲ್ಲ, ಸ್ವೀಟ್ ಇರುತ್ತೆ. ಇದು ಬಂದುಬಿಟ್ಟು ಪಪ್ಪಾಯ ಹಣ್ಣು. ಲಾಸ್ಟ್ ಟೈಮ್ ನಾವು ಕೊಯ್ದಿದ್ವಲ್ಲ, ಸೊ ಅದೇ ಪಪ್ಪಾಯ ಹಣ್ಣಿನ ಗಿಡ. ಎಷ್ಟಿದೆ ಅಂತ ಹೇಳಿ ಕಾಣ್ತಿರ್ಬೋದು. ಹಕ್ಕಿ ಎಲ್ಲ ತಿಂದು ಹೋಗಿದೆ. ಲಾಸ್ಟ್ ಟೈಮ್ ಹೇಳಿದ್ದೆ ನಿಮಗೆ, ಹಕ್ಕಿ ತಿಂದು ಪಪ್ಪಾಯ ಏನಿದೆ ಅದು ಅರ್ಧ ಇದು ಮಾಡಿ ಹೋಗಿದೆ ಅಂತ. ಇದು ರಾಂಬುಟನ್ ಗಿಡ ಅಲ್ಲ, ಇದು ಮರ ಆಗಿದೆ, ಕಾಯಿ ಇರುವಂಥದ್ದು ಕಾಣಿಸ್ತಿರ್ಬೋದು ನಿಮಗೆ. ಇದು ಹಕ್ಕಿ ತಿಂದು ಹೋಗಿರುವಂಥ ಪಪ್ಪಾಯ. ನಾನು ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ಹೇಳಿದ್ದೆ ನಿಮಗೆ ಯಾವ ರೀತಿ ತಿಂದು ಹೋಗಿದೆ ಅಂತ ಹೇಳಿ, ನೋಡ್ತಿರ್ಬೋದು ನೀವು. ಇದು ನಮ್ಮ ಮನೆಯ ಹಸು, ಇನ್ನೊಂದು ಕರು ಇದೆ. ಹಾಗೆ ಫ್ರೆಂಡ್ಸ್, ನಮ್ಮ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.